ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಈಗಾಗಲೇ SSLC ರಿಸಲ್ಟು ಬಂದಾಗಿದೆ. ನಿಮ್ಮ ಫ್ಯೂಚರ್ಗೋಸ್ಕರ ನೀವು ಬಹಳಷ್ಟು ವರ್ಕೌಟ್ ಮಾಡಿರ್ತೀರಾ. ಯಾವ ಕೋರ್ಸಿಗೆ ಜಾಯ್ನ್ ಆದರೆ ನಿಮಗೆ ಭವಿಷ್ಯ ಇದೆ ಅಂದ್ಬಿಟ್ಟು ಹಾಗೆ ಕಾಲೇಜ್ನು ವಿಸಿಟ್ ಮಾಡಿ ನೀವು ಅಡ್ಮಿಷನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡಿರ್ಬೋದು. ನೀವು ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಿಮ್ಮ ಕಾಲೇಜ್ಗಳಲ್ಲಿ ಓರಿಯೆಂಟೇಷನ್ ಮತ್ತು ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಈ ಓರಿಯೆಂಟೇಷನ್ ಮತ್ತು ಇಂಡಕ್ಷನ್ ಪ್ರೋಗ್ರಾಮ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಈ ಪ್ರೋಗ್ರಾಮ್ನ ಅಟೆಂಡ್ ಮಾಡೋದ್ರಿಂದ ನಿಮಗೆ ಕಾಲೇಜ್ ಸ್ಟ್ರಕ್ಚರ್ ಏನಿದೆ, ಯಾವ ಥರ ಓದಬೇಕು, ನೀವು ಯಾವ ಕೋರ್ಸಿಗೆ ಜಾಯ್ನ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು ಒಂದಷ್ಟು ಡೀಟೇಲ್ ಕೊಡ್ತಾರೆ. ಅದು ತುಂಬ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸ್ ನೀವೇನಾದರೂ ಈ ಪ್ರೋಗ್ರಾಮ್ನ ಅಟೆಂಡ್ ಆಗದೇ ಇದ್ದರೆ ಈ ನಾನು ಮಾಡಿರೋಂತಹ ವಿಡಿಯೋ ಒಂದು ನಿಮಗೆ ಬೇಸ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಇದರಲ್ಲಿ ನಿಮಗೆ ಒಂದು ಬೇಸಿಕ್ ಸ್ಟ್ರಕ್ಚರ್ನ ಹೇಳ್ಕೊಡ್ತೀನಿ. ಪ್ರತಿಯೊಂದು ಕಾಲೇಜಲ್ಲಿ ಮೇಂಟೈನ್ ಮಾಡೋದು ನಿಮಗೆ ಅಡ್ವಾಂಟೇಜ್ ಆಗುತ್ತೆ. ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ PPTಗೆ ಹೋಗೋಣ. ಗೈಸ್, ನಿಮಗೆ ಈಗ ಜಾಯ್ನ್ ಆಗಿರೋ ಬ್ಯಾಚ್ ಇಯರ್ ಯಾವುದು ಅಂತಂದರೆ 2024 ಮತ್ತು 25ನೇ ಬ್ಯಾಚ್ ಆಗಿರ್ತೀರ ನೀವು. 2024 ಮತ್ತು 25 ಬ್ಯಾಚು. ಇದು ನಿಮಗೆ ಓರಿಯೆಂಟೇಷನ್ ಪ್ರೋಗ್ರಾಮ್ ನೀವು ಏನು ಅಟೆಂಡ್ ಮಾಡ್ತೀರಾ ಅದು ಅಫಿಷಿಯಲ್ ಪ್ರೋಗ್ರಾಮ್ ಆಗಿರುತ್ತೆ. ನಿಮಗೆ ವೆಲ್ಕಮ್ ಮಾಡೋಂಥದ್ದು. ಯಾಕಂತಂದರೆ ಇಷ್ಟು ದಿನ ನೀವು SLC ಸ್ಟ್ರಕ್ಚರಲ್ಲಿ ಇದ್ದೀರಾ, ಅಂದರೆ ಸ್ಕೂಲ್ ಸ್ಟ್ರಕ್ಚರಲ್ಲಿ ಇರ್ತಿದ್ರಿ. ಸ್ಕೂಲ್ ಸ್ಟ್ರಕ್ಚರ್ ಅಂತಂತಂದರೆ ಬೆಳಿಗ್ಗೆ 9 ಗಂಟೆಗೆ ಹೋಗ್ತಿದ್ರಿ, 4 ಗಂಟೆಗೆ ವಾಪಸ್ ಬರ್ತಿದ್ರಿ. ನಿಮ್ಮ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಸ್ಕೂಲ್ ಮೇಲೆ ಇರುತ್ತೆ. ಇಲ್ಲಿ PUCಲಿ ಸ್ವಲ್ಪ ಸ್ಟ್ರಕ್ಚರ್ ಬೇರೆ ಆಗುತ್ತೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂತಂದರೆ, ನೀವು ಈಗ SLCನ ಮುಗಿಸಿದ್ದೀರಾ, ನೀವು ಡಿಗ್ರಿ ಜಾಯಿನ್ ಆಗಬೇಕಂತಂತಂದರೆ ಮಧ್ಯದಲ್ಲಿ PUC ಅನ್ನು ಕ್ರಾಸ್ ಹಾಕಿ ಅಂಡರ್ ಗ್ರಾಜುಯೇಷನ್ ಸ್ಟಡೀಸ್ಗೆ ಹೋಗಬೇಕಾಗುತ್ತೆ. PUCಲಿ ಒಂದಷ್ಟು ಬದಲಾವಣೆಗಳು ಆಗಿರುತ್ತೆ. ಆ ಬದಲಾವಣೆಗಳಿಗೆ ಸೆಟ್ ಆಗಬೇಕು. ನೀವು ಈಗ ಫ್ರೆಷರ್ಸ್ ಇದ್ದೀರಾ, ನಿಮಗೆ ಈ ಎನ್ವೈರನ್ಮೆಂಟ್ ಅಟ್ಮಾಸ್ಫಿಯರು ಅಡ್ಜಸ್ಟ್ ಆಗಬೇಕು ಅಂತಂದ್ಬಿಟ್ಟು ನಿಮಗೆ ಓರಿಯೆಂಟೇಷನ್ನ ಪ್ರೋಗ್ರಾಮ್ನ ಮಾಡ್ತಾರೆ. ಇದು ಅಫಿಷಿಯಲ್ ಪ್ರೋಗ್ರಾಮ್ ಆಗಿರೋದ್ರಿಂದ ನಿಮ್ಮ ಕಾಲೇಜಲ್ಲಿ ನಿಮ್ಮ ಪ್ರಿನ್ಸಿಪಾಲ್ಗಳು ಮತ್ತು ಆರ್ಗನೈಸೇಷನ್ ಟ್ರಸ್ಟಿಗಳು ಎಲ್ಲರೂ ಬಂದಿರ್ತಾರೆ. ಇನಾಗರೇಷನ್ ಪ್ರೋಗ್ರಾಮ್ ಮಾಡಿ ನಿಮ್ಮ ಕಾಲೇಜ್ನ ಪ್ರೀವಿಯಸ್ ಅಚೀವ್ಮೆಂಟ್ ಏನಿದೆ, ಅದು ಹೇಗೆ ಬೆಳೆದು ಬಂತು, ಅದರ ಹಿಸ್ಟ್ರಿ ಏನು ಅಂತ ಕಂಪ್ಲೀಟಾಗಿ ನಿಮಗೆ ಹೇಳ್ತಾರೆ. ಅದಾದಮೇಲೆ ನಿಮ್ಮ ಕಾಲೇಜು ಯಾವಾಗ ಎಸ್ಟಾಬ್ಲಿಷ್ ಆಗಿದ್ದು, ಅದರ ಹಿಂದಿನ ಪರ್ಪಸ್ ಏನು, ಯಾವಾಗಿಂದ ಇಲ್ಲಿ ತನಕ ಏನೇನು ಮೈಲ್ ಸ್ಟೋನ್ಸ್ಗಳನ್ನ ಅಚೀವ್ ಮಾಡಿದ್ದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ನೀವು ಓದ್ತಾ ಇರೋದು ಈಗ ಯೂಶಲಿ ನೀವೇನಾದ್ರು PUC ಜಾಯಿನ್ ಆಗಿದ್ರೆ ನೀವು ನೆಕ್ಸ್ಟ್ ಹೈಯರ್ ಸ್ಟಡೀಸ್ ಅಂತಂದರೆ ಅಂಡರ್ ಗ್ರಾಜುಯೇಷನ್ ಮುಗಿದ ಮೇಲೆ ನೀವು ಹೈಯರ್ ಸ್ಟಡಿಗೆ ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಸ್ಟಡೀಸ್ಗೆ ಹೋಗ್ತೀರಾ. ನೀವು SLC ತನಕ ಏನು ಸ್ಟ್ರಕ್ಚರ್ ಇದೆ ಅದಾದಮೇಲೆ PUCಲಿ ಒಂದು ಸಣ್ಣದಾದಂತಹ ಚೇಂಜಸ್ ಆಗುತ್ತೆ. ನಿಮಗೆ ಅಟೆಂಡೆನ್ಸು ಪ್ರತಿ ಕ್ಲಾಸ್ಗಳಿಗೆ ತಗೊಳ್ಳಾಗುತ್ತೆ. ಅದಾದಮೇಲೆ ಸ್ಟ್ರಕ್ಚರ್ ಸ್ವಲ್ಪ ಬೇರೆ ಇರುತ್ತೆ. ಇದಕ್ಕೆ ಅಡ್ಜಸ್ಟ್ ಆಗಲಿ ಅಂದ್ಬಿಟ್ಟು ನಿಮಗೆ PUC ಕೋರ್ಸಲ್ಲಿ ಬಹಳಷ್ಟು ಚೇಂಜಸ್ ಇರುತ್ತೆ. ಸೊ ನೀವು ಅದನ್ನು ಅರ್ಥ ಮಾಡಿಕೊಂಡು ಓರಿಯೆಂಟೇಷನ್ ಪ್ರೋಗ್ರಾಮ್ ಮಾಡಿದ್ರೆ ನಿಮಗೆ ಅದು ಅರ್ಥ ಆಗುತ್ತೆ. ಅದಾದ್ಮೇಲೆ ಏನಂತಂದ್ರೆ ಈ ಓರಿಯೆಂಟೇಷನ್ ಪ್ರೋಗ್ರಾಮು ಒಂದು ನಿಮಗೆ ರೂಟ್ ಮ್ಯಾಪ್ ಇದ್ದಂಗೆ. ನೀವು ಯಾವ ಥರ ಓದಬೇಕು, ನಿಮಗೆ ಯಾವ್ಯಾವ ಆಕ್ಟಿವಿಟೀಸ್ಗಳು ಬರ್ತಾ ಇರುತ್ತೆ, ನಿಮಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ಗಳು ಎಲ್ಲವನ್ನು ಒಂದು ಬೇಸಿಕ್ ರೂಲ್ಸ್ನ ಹೇಳ್ತಾರೆ. ಅದಾದಮೇಲೆ ಕಾಲೇಜ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನ ತುಂಬ ಹೈಲೈಟ್ ಆಗಿ ಹೇಳ್ತಾರೆ. ಏನಕ್ಕೆ ಅಂತಂದರೆ ನೀವು ಕಾಲೇಜ್ಗೆ ಬರೋದ್ರಿಂದ ನಿಮಗೆ ಏನೇನು ಇಂಪಾರ್ಟೆಂಟು ಅನ್ನೋದನ್ನ ಹೇಳ್ತಾರೆ. ಇದರಲ್ಲಿ ಮೇಯ್ನ್ ಆಗಿ ನಿಮಗೆ ಹೇಳೋಂಥದ್ದು ಏನಂತಂದರೆ, ನೀವು ಇಫ್ ಸಪೋಸ್ ಈ ಪ್ರೋಗ್ರಾಮ್ನ ಒಬ್ಬರೇ ನೋಡ್ತಾ ಇರ್ಬೋದು ಅಥವಾ ನಿಮ್ಮ ಜೊತೆ ಪೇರೆಂಟ್ಸನ್ನು ಕರ್ಕೊಂಡು ಹೋಗಿರ್ಬೋದು. ಯೂಶಲಿ ಪೇರೆಂಟ್ಸು ಎಲ್ಲ ಪ್ರೋಗ್ರಾಮ್ಗೂ ಬರ್ತಾರೆ. ಯಾಕಂತಂದರೆ ಇದು ಓರಿಯೆಂಟೇಷನ್ ಪ್ರೋಗ್ರಾಮ್ ಇರೋದ್ರಿಂದ ಕಾಲೇಜ್ ಕಡೆಯಿಂದ ಪೇರೆಂಟ್ಸ್ನೂ ಕೂಡ ಇನ್ವೈಟ್ ಮಾಡಿರ್ತಾರೆ. ನಿಮ್ಮ ಮಕ್ಕಳುಗಳು ಕಾಲೇಜ್ಗೆ ಯಾವುದೇ ರೀತಿ ಅಂತಂತಂದರೆ ಕರೆಕ್ಟ್ ಟೈಮಿಗೆ ಬರಬೇಕು, ಯಾವುದೇ ಕಾರಣಕ್ಕೂ ಲೇಟಾಗಿ ಬರಬಾರ್ದು ಅಂತ ಒಂದು ಹೇಳ್ತಾರೆ. ಇನ್ ಟೈಮಿಗೆ ಕ್ಲಾಸ್ಗಳನ್ನ ಅಟೆಂಡ್ ಮಾಡಬೇಕು ಅಂತ ಹೇಳ್ತಾರೆ. ಅದಾದಮೇಲೆ ಕಾಲೇಜಲ್ಲಿ ಕಂಡೀಷನ್ ಹಾಕಿ ಸೆಲ್ ಫೋನ್ಗಳನ್ನ ಯೂಸ್ ಮಾಡೋಂಗಿಲ್ಲ. ಹಾಗೇನೆ ಇನ್ನೂ ಏನಂತಂದರೆ ಯೂನಿಫಾರ್ಮ್ ಏನಾರು ಇತ್ತು ಅಂತಂದರೆ ಕಂಪಲ್ಸರಿ ಯೂನಿಫಾರ್ಮ್ನ ಹಾಕೊಂಡು ಬರಬೇಕು ಅಂತ ಹೇಳ್ತಾರೆ. ಅದಾದಮೇಲೆ ನಿಮ್ಮ ಡಿಪಾರ್ಟ್ಮೆಂಟ್ಗಳು ಯಾವ ಥರ ಸ್ಟ್ರಕ್ಚರ್ ಇದೆ, ಯಾವ್ಯಾವ ಡಿಪಾರ್ಟ್ಮೆಂಟ್ ಎಲ್ಲೆಲ್ಲಿದೆ ಅನ್ನೋದನ್ನು ಹೇಳ್ತಾರೆ. ಸುಮಾರು ಕಾಲೇಜುಗಳಲ್ಲಿ ಏನಂತಂದರೆ ತುಂಬ ಕ್ಯಾಂಪಸ್ಸು ದೊಡ್ಡದಾಗಿರುತ್ತೆ. ಸೊ ಕೆಲವು ಸಲ ಕಾಲೇಜ್ ಕಡೆಯಿಂದ ನಿಮ್ಮ ಇಂಡಕ್ಷನ್ ಪ್ರೋಗ್ರಾಮಲ್ಲಿ ಕ್ಯಾಂಪಸ್ ವಿಸಿಟ್ ಮಾಡೋದು ಕೂಡ ಇರುತ್ತೆ ಕೆಲವು ಕಾಲೇಜ್ಗಳಲ್ಲಿ. ನೆಕ್ಸ್ಟ್ ಏನಂತಂತಂದರೆ ನೀವು ಕ್ಯಾಂಪಸ್ನ ವಿಸಿಟ್ ಮಾಡ್ತೀರಾ, ಅದ್ರ ಜೊತೆಗೆ ಲೈಬ್ರರಿ ಕೂಡ ಕರ್ಕೊಂಡು ಹೋಗ್ತಾರೆ. ಲೈಬ್ರರಿಲಿ ಯಾವ್ಯಾವ ರ್ಯಾಕ್ಗಳಲ್ಲಿ ನಿಮಗೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಪುಸ್ತಕಗಳು ಸಿಗುತ್ತೆ ಅನ್ನೋದು ಒಂದಷ್ಟು ಬೇಸಿಕ್ ಇಂಟ್ರೊಡಕ್ಷನ್ ನಿಮಗೂ ಕೊಡ್ತಾರೆ. ಅದಾದಮೇಲೆ ನಿಮಗೆ ಈ ಅಫಿಷಿಯಲ್ ಪ್ರೋಗ್ರಾಮ್ ಏನಂತಂದ್ರೆ ಒಂದು ಪ್ರೋಗ್ರಾಮ್ ಮುಗಿದ ಮೇಲೆ ನೀವು ಮತ್ತು ನಿಮ್ಮ ಲೆಕ್ಚರ್ಸ್ಗಳಿಗೆ ಇಂಟರಾಕ್ಷನ್ ಬಿಡ್ತಾರೆ. ಯಾಕಂತಂದರೆ ನೀವು ನಿಮ್ಮ ಕಾಲೇಜ್ ಲೆಕ್ಚರ್ಗಳು ಯಾರ್ಯಾರು ಇರ್ತಾರೆ ಅವ್ರಿಗೆ ನಿಮ್ಮ ಮೆಂಟಾಲಿಟಿ ಅವ್ರಿಗೂ ಕೂಡ ಅರ್ಥ ಆಗಬೇಕಾಗಿರೋದ್ರಿಂದ ಅವ್ರಿಗೆ ನಿಮಗೆ ಒಂದು
ಗುಡ್ ಬಾಂಡಿಂಗ್ ಬೆಳೀಲಿ ಅಂತ ಅಂದ್ಬಿಟ್ಟು ಒಂದು ಸೆಷನ್ನ ಕೂಡ ಮಾಡ್ಬೋದು. ಅದಾದಮೇಲೆ ನಿಮಗೆ ಕ್ಲಾಸಲ್ಲಿ ನಿಮಗೆ ಯಾವ್ಯಾವ ಶೆಡ್ಯೂಲ್ ಪ್ರಕಾರ ಇರುತ್ತೆ, ನಿಮ್ಮ ಟೈಮ್ ಟೇಬಲ್ ಏನು, ಯಾವ ಟೈಮಿಗೆ ಯಾವ ಕ್ಲಾಸ್ ನಡೆಯುತ್ತೆ ಅಂತ ಅಂದ್ಬಿಟ್ಟು ಶೆಡ್ಯೂಲ್ ಫಿಕ್ಸ್ ಆಗಿರುತ್ತೆ. ನೀವು ಅದ್ರದ್ದು ಅದನ್ನು ಒಂದು ಕಾಪಿ ಬರೆದಿಟ್ಕೊಂಡ್ರೆ ಅಥವಾ ಕಾಪಿ ತೆಗೆದಿಟ್ಕೊಂಡ್ರೆ ತುಂಬ ಒಳ್ಳೆಯದು. ನಾನು ಆಗಲೇ ಹೇಳಿದೆ, ಸ್ಕೂಲ್ ಸ್ಟ್ರಕ್ಚರ್ಗಿಂತ ಕಾಲೇಜ್ ಸ್ಟ್ರಕ್ಚರ್ ಸ್ವಲ್ಪ ಬದಲಾಗುತ್ತೆ. ನಿಮಗೆ ಇಲ್ಲಿ ಪ್ರತಿ ಕ್ಲಾಸ್ಗಳಿಗೂ ಕೂಡ ಅಟೆಂಡೆನ್ಸ್ನ ತಗೊಳ್ತಾರೆ, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಪ್ರತಿ ಇಂಡಿವಿಜುವಲ್ ಕ್ಲಾಸ್ಗಳಿಗೂ ಅಟೆಂಡೆನ್ಸ್ ತಗೊಳ್ಳೋದ್ರಿಂದ ಅಟೆಂಡೆನ್ಸ್ ಮಾರ್ಕ್ ಕೌಂಟ್ ಆಗ್ತಾ ಇರುತ್ತೆ. ಸೊ ಅದ್ರ ಜೊತೆಗೆ ನಿಮಗೆ ಸ್ಟಡಿ ಮೆಟೀರಿಯಲ್ ಏನು, ಯಾವ್ಯಾವ ಸ್ಟಡಿ ಮೆಟೀರಿಯಲ್ ಇದೆ, ಯಾವ ಥರ ಓದಬೇಕು, ಎಕ್ಸಾಮಿನೇಷನ್ ಪ್ಯಾಟರ್ನ್ಗಳಿದೆ, ಅದು ಎಕ್ಸಾಮ್ ಹತ್ರಕ್ಕೆ ಬಂದಾಗ ಹೇಳ್ತಾರೆ. ಸೊ ಇದು ಬೇಸಿಕ್ ಸ್ಟ್ರಕ್ಚರ್ ನಿಮಗೆ ಓರಿಯೆಂಟೇಷನ್ ಪ್ರೋಗ್ರಾಮ್ ಆಗಿರುತ್ತೆ. ಅದಾದಮೇಲೆ ಕಾಲೇಜಲ್ಲಿ ನಿಮಗೆ ಯಾವ್ದಾದ್ರು ವಿಂಗ್ಸ್ಗಳಿದೆಯಾ, NSS, NCC ಅಥವಾ ರೆಡ್ ಕ್ರಾಸು, ಸ್ಕೌಟ್ಸ್ ಆ್ಯಂಡ್ ಗೈಡ್ಸು, ಯಾವ್ದಾರ ವಿಂಗ್ಗಳಿದೆಯಾ ಅಂತ ಹೇಳ್ತಾರೆ. ನೀವು ಅದಕ್ಕೆ ನಿಮ್ಮ ನೇಮ್ನ ಎನ್ರೋಲ್ ಮಾಡ್ಕೊಳ್ಬೋದು. ನೀವು ಯಾವುದೇ ರೀತಿಯಾದಂತಹ ವಿಂಗ್ಗಳಿಗೂ ಜಾಯಿನ್ ಆದ್ರೂ ನಿಮಗೆ ರಿಜಿಸ್ಟ್ರೇಷನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡಿ ನಿಮಗೆ ಪ್ರೋಗ್ರಾಮ್ಗಳಿರುತ್ತೆ, ಅದಕ್ಕೆ ಮಿಸ್ ಮಾಡದೆ ಅಟೆಂಡ್ ಮಾಡಿ. ಯಾವುದೇ ಪ್ರೋಗ್ರಾಮ್ನ ನೀವು ಅಟೆಂಡ್ ಮಾಡಿದ್ರು ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಸರ್ಟಿಫಿಕೇಟ್ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಫ್ಯೂಚರ್ಗೆ. ಸರ್ಟಿಫಿಕೇಟ್ನ ಇಟ್ಕೊಳ್ಳಿ. ಅದ್ರ ಜೊತೆಗೆ ಸರ್ಟಿಫಿಕೇಟು ನಿಮಗೆ ಬರ್ತಿದೆ, ಅದಕ್ಕಿಂತ ನಿಮಗೆ ಹ್ಯಾಂಡ್ ಆನ್ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ಲ, ಯಾವುದೋ ಪ್ರೋಗ್ರಾಮ್ನ ಅಟೆಂಡ್ ಮಾಡಿದಾಗ ಅಥವಾ ಯಾವುದೋ ಕ್ಯಾಂಪನ್ನು ಅಟೆಂಡ್ ಮಾಡಿದಾಗ ಸಿಗ್ತಕ್ಕಂತಹ ಅನುಭವ ನಿಮಗೆ ಎಲ್ಲೂ ಸಿಗೋದಿಲ್ಲ. ಸೊ ದ್ಯಾಟ್ ಯಾವುದೇ ರೀತಿಯಾದಂಥ ನಿಮ್ಮ ಕಾಲೇಜ್ಗಳಲ್ಲಿ ವಿಂಗ್ ಇತ್ತು ಅಂತಂತಂದರೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಆಮೇಲೆ ನಿಮ್ಗೆ ಓರಿಯೆಂಟೇಷನ್ನು ಇದೇ ಫಸ್ಟ್ ದಿನ ಆಗಿರೋದ್ರಿಂದ ನಿಮ್ಮ ಕಾಲೇಜು ನೀವು ಬಹಳ ದೂರದಲ್ಲಿರೋಂತಹ ಮನೆಯಿಂದ ದೂರ ಅಥವಾ ನಿಮ್ಮ ಬೇರೆ ಡಿಸ್ಟಿಕಲ್ಲಾಗಿರ್ಬೋದು ಅಥವಾ ಬೇರೆ ಸ್ಟೇಟಲ್ಲೇ ಅಟೆಂಡ್ ಮಾಡ್ತಿರ್ಬೋದು, ನಿಮಗೆ ಯಾರೂ ಗೊತ್ತಿರಲ್ಲ, ಪರಿಚಯ ಇರಲ್ಲ. ನೀವು ಹೊಸದಾಗಿ ಅವತ್ತು ನಿಮ್ಮ ಫ್ರೆಂಡ್ಸ್ಗಳನ್ನ, ಯಾರು ನಿಮ್ಮ ಡಿಪಾರ್ಟ್ಮೆಂಟಿಗೆ ಜಾಯಿನ್ ಆಗಿದ್ದಾರೆ ಆ ಹೊಸ ಫ್ರೆಂಡ್ಸ್ಗಳನ್ನ ನೀವು ಪರಿಚಯ ಮಾಡ್ಕೊಳ್ಬೋದು. ಅದಾದ ಮೇಲೆ ನೀವು ಯಾವ ಡಿಪಾರ್ಟ್ಮೆಂಟಿಗೆ ಸೇರಿದಾರ ನಿಮ್ಮ ಸೀನಿಯರ್ಸ್ನ ಪರಿಚಯ ಮಾಡ್ಕೊಳ್ಳಿ. ಸೀನಿಯರ್ಸ್ನ ಪರಿಚಯ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಾಲೇಜು ಇನ್ನೂ ಒಳಗೆ ಯಾವ ಥರ ಇದೆ, ನೀವು ಯಾವ ಥರ ಇನ್ವಾಲ್ವ್ ಆಗಿಬಿಡ್ಬೇಕು, ನೀವು ಹೇಗೆ ಓದಬೇಕು, ನಿಮಗೆ ಮೆಟೀರಿಯಲ್ಲು ಕಾಲೇಜಲ್ಲಿ ಹೇಗಿದೆ, ಹೇಗೆ ಸಿಗುತ್ತೆ ಅನ್ನೋದು ಎಲ್ಲವೂ ಕಂಪ್ಲೀಟಾಗಿ ನಿಮಗೆ ಐಡಿಯಾ ಸಿಗುತ್ತೆ. ಅದಾದಮೇಲೆ ಒಂದು ಒಳ್ಳೆ ಅಟ್ಮಾಸ್ಫಿಯರ್ನ ಬಿಲ್ಡ್ ಮಾಡ್ಕೊಳ್ಳಿ ನಿಮ್ಮ ಸೀನಿಯರ್ಸು ಮತ್ತು ನಿಮ್ಮ ನಡುವೆ. ಸೊ ನಿಮಗೆ ಟೆಸ್ಟು ಎಕ್ಸಾಮ್ಸ್ಗೆಲ್ಲ ನಿಮ್ಮ ಸೀನಿಯರ್ಸು ಸಪೋರ್ಟ್ ಕೂಡ ಸಿಗುತ್ತೆ. ಅದಾದ್ಮೇಲೆ ಏನಂತಂತಂದರೆ ಕಾಲೇಜಲ್ಲಿ ನಿಮಗೆ ಬರೀ ಓದೋದೇ ಒಂದು ನಡೀತಿರಲ್ಲ, ಅದ್ರ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗಳು ತುಂಬಾ ನಡೀತಾ ಇರುತ್ತೆ. ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ನಡೆಯುತ್ತೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಅದರಲ್ಲಿ ಸಾಧ್ಯ ಆದರೆ ನೀವು ಕೂಡ ಯಾವ್ದಾರ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಅದಾದಮೇಲೆ ನಿಮಗೆ ಆ್ಯನ್ಯುವಲಿ ಪ್ರತಿ ವರ್ಷವೂ ಆ್ಯನ್ಯುವಲ್ ಡೇ ಇರುತ್ತೆ. ಆ್ಯನ್ಯುವಲ್ ಡೇಗಿಂತ ಮುಂಚೆ ಸ್ಪೋರ್ಟ್ಸ್ ಡೇ ಅಟೆಂಡ್ ಮಾಡಿ. ನಿಮಗೆ ಸ್ಪೋರ್ಟ್ಸನ್ನ ಕಂಪಲ್ಸರಿ ನೀವು ಗೆಲ್ತಿರೋ ಬಿಡ್ತಿರೋ, ಆದರೆ ಪಾರ್ಟಿಸಿಪೇಷನ್ ತುಂಬ ಇಂಪಾರ್ಟೆಂಟು. ಪಾರ್ಟಿಸಿಪೇಟ್ ಮಾಡಿ, ನಾವು ಕಳ್ಕೊಳ್ಳೋ ಅಂಥದ್ದು ಏನೂ ಇರಲ್ಲ. ಸ್ಪೋರ್ಟ್ಸ್ ಡೇ ಆದಮೇಲೆ ನಿಮಗೆ ಕೆಲವು ಸಲ ಅಫಿಷಿಯಲ್ ಇಂಡಸ್ಟ್ರಿಯಲ್ ವಿಸಿಟ್ ಇರುತ್ತೆ. ಇಂಡಸ್ಟ್ರಿಯಲ್ ವಿಸಿಟ್ ಕರ್ಕೋದಾಗ ನಿಮ್ಗಿರ್ತಕ್ಕಂತಹ ಡೌಟ್ಗಳನ್ನ ನೀವು ಇಂಡಸ್ಟ್ರಿಯಲ್ ವಿಸಿಟ್ ಮಾಡಿದಾಗ ನೀವು ಅಲ್ಲಿ ಬಹಳಷ್ಟು ಡೌಟ್ಗಳನ್ನ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಯಾರು ನಿಮಗೆ ಇಂಡಸ್ಟ್ರಿಗೆ ಅಲ್ಲಿ ನಿಮ್ಮ ಜೊತೆಗೆ ಕಮ್ಯುನಿಕೇಷನಲ್ಲಿ ಇರ್ತಾರೆ, ಅವ್ರ ಜೊತೆ ಡೌಟ್ಗಳನ್ನ ನಿಮ್ಮ ಪ್ರಾಕ್ಟಿಕಲ್ ಡೌಟ್ಗಳನ್ನ ಅವ್ರ ಹತ್ರ ಕ್ಲಿಯರ್ ಮಾಡ್ಕೊಳ್ಬೇಕು. ಇನ್ನು ಕೆಲವು ಸಲ ಎಂಜಾಯ್ ಮಾಡೋಂತಹ ಮೋಡ್ ಬೇಕು ಅಂತಂತಂದರೆ ಕೆಲವು ಸಲ ಕಾಲೇಜ್ ಟ್ರಿಪ್ಗಳನ್ನ ಕರ್ಕೊ ಹೋಗ್ತಾರೆ, ಅದನ್ನು ಅಟೆಂಡ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳ ಜೊತೆ ತುಂಬ ಚೆನ್ನಾಗಿ ಕಮ್ಯುನಿಕೇಷನ್ನು ಮತ್ತು ಇನ್ನೂ ಒಂದಷ್ಟು ನಿಮ್ಮ ಫ್ರೆಂಡ್ಸ್ಗಳನ್ನ ಇನ್ನೂ ಒಂದಷ್ಟು ಫ್ರೆಂಡ್ಸ್ಗಳು ನಿಮ್ಮ ಜೊತೆ ತುಂಬ ಕ್ಲೋಸ್ ಆಗೋಕ್ಕೆ ಈ ಹೆಲ್ಪ್ ಆಗುತ್ತೆ. ಆ ಪ್ರೋಗ್ರಾಮ್ಗಳು, ಫಂಕ್ಷನ್ಗಳು ಅಥವಾ ಕಾಲೇಜ್ ಟ್ರಿಪ್ಗಳು ಅದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಆ್ಯನ್ಯುವಲ್ ಡೇ ನಡೆಯುತ್ತೆ. ಆ್ಯನ್ಯುವಲ್ ಡೇಲಿ ನಿಮ್ಮ ಟ್ಯಾಲೆಂಟಿಗೆ ಏನಿದೆ, ಈಗ ಕೆಲವರು ಡ್ಯಾನ್ಸ್ ಮಾಡ್ಬೋದು, ಕೆಲವರು ಸಿಂಗಿಂಗ್ ಇರ್ಬೋದು, ಬೇರೆ ಬೇರೆ ಪರ್ಫಾರ್ಮೆನ್ಸ್ ಏನಿದೆ ಆ ಪರ್ಫಾರ್ಮೆನ್ಸ್ನ ಮಿಸ್ ಮಾಡದೆ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಏನಾದರೂ ನಿಮಗೆ ಆಪರ್ಚುನಿಟಿ ಸಿಕ್ಕಿ ನಿಮಗೆ ಪೋಡಿಯಂ ಯೂಸ್ ಮಾಡ್ಬೋದು ಮತ್ತು ಆ್ಯಂಕರಿಂಗ್ ಅಂತಂತಂದರೆ ಅದನ್ನು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ಹಾಗೆ ಏನಂತಂತಂದರೆ ಪ್ರತಿಯೊಬ್ಬ ಸ್ಟೂಡೆಂಟು ಯುನೀಕ್ ಆಗಿರ್ತಾರೆ. ಯಾವುದೇ ಕಾರಣಕ್ಕೂ ಒಂದೇ ಥರನೇ ಎಲ್ಲರೂ ಕೂಡ ಇರಲ್ಲ. ಕೆಲವರು ಓದೋದ್ರಲ್ಲಿ ಇದ್ದರೆ, ಕೆಲವರು ಸ್ಪೋರ್ಟ್ಸಲ್ಲಿ ಇರ್ತಾರೆ, ಇನ್ನು ಕೆಲವರು ಮ್ಯೂಸಿಕಲ್ಲಿ ಇದ್ದರೆ, ಇನ್ನು ಕೆಲವರು ಸಿಂಗಿಂಗಲ್ಲಿ ಇರ್ತಾರೆ. ಸೊ ನಿಮ್ಮ ಈ ಕಾಲೇಜ್ ಸ್ಟಡೀಸಲ್ಲಿ ನಿಮ್ಮ ಸ್ಕಿಲ್ಸ್ಗಳನ್ನ ಇನ್ನೂ ಒಂದಷ್ಟು ಎನ್ಹಾನ್ಸ್ ಮಾಡಿಕೊಳ್ಳಿ. ಓದೋದ್ರ ಜೊತೆಗೆ ಈ ಸ್ಕಿಲ್ಸ್ಗಳು ತುಂಬ ಹೆಲ್ಪ್ ಆಗುತ್ತೆ. ಇನ್ನು ನಾವು ಯುನೀಕ್ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ನಮ್ಮ ಯುನೀಕ್ನೆಸ್ ಇರುತ್ತೆ. ನಿಮ್ಮ ಟ್ಯಾಲೆಂಟ್ಗಳನ್ನ ಎನ್ಲೈಟ್ ಮಾಡ್ಕೊಳ್ಳೋಕ್ಕೆ ಇದೊಂದು ಒಳ್ಳೆ ಆಪರ್ಚುನಿಟಿ. ನಿಮಗೆ ಫ್ರೆಂಡ್ಸ್ಗಳು ಕೆಲವು ಸಲ ಫ್ರೆಂಡ್ಸ್ಗಳು ಸಿಗದೇ ಇರ್ಬೋದು, ಆದರೆ ಯಾವಾಗಲೂ ಬುಕ್ಗಳನ್ನ ನೀವು ಜಾಸ್ತಿ ಕ್ಲೋಸ್ ಫ್ರೆಂಡ್ ಮಾಡ್ಕೊಳ್ಳಿ.
ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂತಂದರೆ, ಬುಕ್ಕನ್ನು ನೀವು ಫ್ರೆಂಡ್ಸ್ ಮಾಡ್ಕೊಂಡು ಅಂತಂತಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಬುಕ್ಗಳ ಮೇಲೆ ಬೇಜಾರಾಗೋದಿಲ್ಲ. ಬುಕ್ಗಳು ನಿಮಗೆ ಪರ್ಮನೆಂಟಾಗಿ ಹ್ಯಾಪಿನೆಸ್ ಕೊಡುತ್ತೆ. ಅದಾದಮೇಲೆ ಗ್ರೇಟ್ ಲೀಡರ್ಸ್ ಯಾರ್ಯಾರಿದ್ದಾರೆ ಅವರ ಡಾಕ್ಯುಮೆಂಟ್ರಿಗಳು ಫ್ರೀಯಾಗಿ ಯೂಟ್ಯೂಬಲ್ಲಿ ಸಿಗುತ್ತೆ. ಅವರ ಲೈಫ್ ಸ್ಟೈಲು ಮತ್ತು ಅವರು ಏನು ಅಚೀವ್ಮೆಂಟ್ ಮಾಡಿದ್ರು ಅದನ್ನು ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಅದಾದಮೇಲೆ ನಿಮ್ಮ ಫುಡ್ ಹಾಬಿನ ತುಂಬ ಚೆನ್ನಾಗಿ ಇಟ್ಕೊಳ್ಳಿ. ಎದ್ವಾ ತಿನ್ನೋದಾಗಿರ್ಬೋದು, ಅವನ್ನೆಲ್ಲ ಮೇಂಟೈನ್ ಮಾಡಿ. ಇದು ನಿಮಗೆ ಕಾಲೇಜಲ್ಲಿ ಹೇಳೋದಿಲ್ಲ. ನಾನು ಇವನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂತಂದರೆ, ಇನ್ ಅಡಿಷನ್ ಟು ದಟ್ ನಿಮಗೆ ಯಾರ್ಯಾರು ಓರಿಯೆಂಟೇಷನ್ ಪ್ರೋಗ್ರಾಮ್ ಅಟೆಂಡ್ ಮಾಡಿರ್ತೀರ ಅದು ಅಫಿಷಿಯಲ್ ಆಗಿರುತ್ತೆ. ಇವೆಲ್ಲ ನನ್ನ ಪರ್ಸ್ನಲ್ ಸಜೆಷನ್ಗಳು. ಇದನ್ನು ನೀವು ಫಾಲೋ ಮಾಡೋದ್ರಿಂದ ನೀವು ಒಂದು ಸೊಸೈಟಿಲಿ ಒಳ್ಳೆ ನಾಗರಿಕರಾಗಿ ಕನ್ವರ್ಟ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ನೋ ಒಂದು ರೀಸನ್ಗೋಸ್ಕರ ಇವನ್ನೆಲ್ಲ ಈ ಅಡಿಷ್ನಲನ್ನು ನಾನು ಹೇಳ್ತಾ ಇದ್ದೀನಿ. ಒಳ್ಳೆ ಊಟ ಮಾಡಿ, ಯಾವಾಗಲೂ ಫಿಟ್ಟಾಗಿರಿ, ಯಾವ ಫ್ರೆಂಡ್ಸ್ ಸಿಗ್ತಾರೆ, ಒಳ್ಳೆ ಅಟ್ಮಾಸ್ಫಿಯರ್ ಇದೆ, ನಾವು ದೊಡ್ಡವರಾಗಿದ್ದೀವಿ, ನಮ್ಮನ್ನು ಯಾರು ಕೇಳಲ್ಲ ಅಂತ ಅಂದ್ಬಿಟ್ಟು ಎಷ್ಟೊಂದು ಫರ್ದರ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಬೇಡಿ. ಟಬ್ಯಾಕೋ ಈ ಥರದಕ್ಕೆಲ್ಲ ಸೇರ್ಲೇಬೇಡಿ. ನಿಮ್ಮ ಫ್ರೆಂಡ್ಸ್ಗಳ ಜೊತೆಯಿಂದ ಆದಷ್ಟು ಇಂಥ ಫ್ರೆಂಡ್ಸ್ಗಳ ಜೊತೆಯಿಂದ ದೂರ ಇರಿ. ಇನ್ನು ನಿಮಗೆ ಎಂಜಾಯ್ ಮಾಡಲಿಕ್ಕೆ ಅಂತಲೇ ಕಾಲೇಜಲ್ಲಿ ಫನ್ ವೀಕ್ ಮಾಡ್ತಾರೆ, ಆ ಫನ್ ವೀಕ್ನು ಅಟೆಂಡ್ ಮಾಡಿ. ಸೋಷಿಯಲ್ ಮೀಡಿಯಾ ನಿಮಗೆ ಬಹಳಷ್ಟು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಮತ್ತು ಮೈಂಡಲ್ಲಿ ಇನ್ನೊಂದಷ್ಟು ಬ್ಲಾಕ್ ಮಾಡುತ್ತೆ. ಅದಕ್ಕೋಸ್ಕರ ನೀವು ಇನಿಷಿಯಲಿ ಅದಕ್ಕೆ ಅಡಿಕ್ಟ್ ಆಗೋಕ್ಕಿಂತ ಮುಂಚೆಯಿಂದನೇ ಅದನ್ನು ಅವಾಯ್ಡ್ ಮಾಡಬೇಡಿ. ಈ ಸೋಷಿಯಲ್ ಮೀಡಿಯಾಗಳನ್ನ ಅವಾಯ್ಡ್ ಮಾಡಿ, ಆವಾಗ ನಿಮಗೆ ಅನುಕೂಲ ಆಗುತ್ತೆ. ನೀವು ತುಂಬ ಪ್ರತಿಯೊಬ್ಬರು ನಮ್ಮ ಕ್ಲಾಸಲ್ಲಿ ಯೂನಿಕ್ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಗೌರವ ಕೊಡಿ. ನಾವು ಬೇರೆ ಬೇರೆ ಯೂನಿಕ್ ಆಗಿರೋದ್ರಿಂದ ನಮ್ಮ ಕಲ್ಚರ್ಗೆ ಆಗಿರ್ಬೋದು ಪ್ರತಿಯೊಂದಕ್ಕೂ ನಾವು ರೆಸ್ಪೆಕ್ಟ್ ಕೊಡಬೇಕು. ಗಾಯ್ಸ್, ನಾವು ಏನೇ ಮಾಡಲಿ ಫೈನಲ್ ಆಗಿ ನಾವು ಬದುಕ್ತಾ ಇರೋದು ಎನ್ವೈರನ್ಮೆಂಟ್ ಆಗಿರೋದ್ರಿಂದ ನಾವು ನೇಚರ್ಗೆ ರೆಸ್ಪೆಕ್ಟ್ ಕೊಡಬೇಕಾಗತ್ತೆ. ನೇಚರ್ಗೆ ರೆಸ್ಪೆಕ್ಟ್ ಕೊಡದೆ ಹೋದರೆ ನಾವು ಏನನ್ನೂ ಮಾಡಲಿಕ್ಕಾಗೋದಿಲ್ಲ. ನೇಚರ್ಗೆ ಯಾವಾಗಲೂ ನಮ್ಮನ್ನು ಕಾಪಾಡುತ್ತೆ. ನಿಮ್ಮ ಬರ್ತಡೇಗಳಿಗೆ ಮಜಾ ಮಾಡಿ ಪಾರ್ಟಿ ಮಾಡೋಕ್ಕಿಂತ ಒಂದು ಗಿಡನ ನೆಡಿ, ಅದು ನಾವು ಹೋದ್ಮೇಲೂ ಕೂಡ ಉಳಿದಿರುತ್ತೆ. ನೀವು ಇದ್ದಂಥ ಕಾಲಕ್ಕೂ ನಾನು ನೆಟ್ಟಂಥ ಮರ ಎಷ್ಟು ದೊಡ್ಡದಾಗಿ ಉಳಿತು ಅಂತ ಅದು ಮ್ಯಾಕ್ಸಿಮಮ್ ಹ್ಯಾಪಿನೆಸ್ ನಿಮಗೆ ಕೊಡ್ತಾ ಹೋಗುತ್ತೆ. ಆಮೇಲೆ ನಿಮ್ಮ ಟೀಚರೇ ಆಗಿರಲಿ, ಪೇರೆಂಟ್ಸೇ ಆಗಿರಲಿ, ಅವ್ರನ್ನ ಯಾವಾಗಲೂ ರೆಸ್ಪೆಕ್ಟ್ ಮಾಡಿ. ಮತ್ತು ನಿಮ್ಮ ಫ್ಯಾಮಿಲಿಯ ಫೈನಾನ್ಷಿಯಲ್ ಕಂಡೀಷನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಬರ್ಡನ್ ಕೊಡೋಕೆ ಹೋಗಬೇಡಿ. ನಿಮ್ಮ ಮನೆ ಪರಿಸ್ಥಿತಿಗಳು ನಿಮಗೆ ಗೊತ್ತಿರುತ್ತೆ. ನನಗೆ ಮೊಬೈಲ್ ಬೇಕು, ತುಂಬ ದೊಡ್ಡ ದೊಡ್ಡ ಮೊಬೈಲ್ಗಳು ಬೇಕು, ಗಾಡಿ ಬೇಕು ಅಂತ ಅವ್ರಿಗೆ ಹಠ ಮಾಡೋಕ್ಕೆ ಹೋಗಬೇಡಿ. ಹಠ ಮಾಡಿದ್ರೆ ನಿಮ್ಮನ್ನ ನೋಡ್ಕೊಳ್ತಾ ಇರ್ತಾರೆ, ಅದ್ರ ಜೊತೆಗೆ ಕಾಲೇಜಿಗೆ ಸೇರಿಸಿರ್ತಾರೆ ಕಷ್ಟಪಟ್ಟು, ಅದ್ರ ಜೊತೆಗೆ ಅವ್ರಿಗೆ ಬರ್ಡನ್ ಆಗೋಗ್ಬಿಡುತ್ತೆ. ನೀವು ಪೇರೆಂಟ್ಸ್ಗಳಿಗೆ ನೋಡಿ, ಇಲ್ಲಿ ಏನು ಮಾಡ್ತಿರೋ ಬಿಡ್ತಿರೋ ಒಂದು ಆದಷ್ಟು ನಿಮ್ಮ ಅದರಲ್ಲಂತೂ ನಿಮ್ಮ ಮದರ್ ತುಂಬಾ ನಿಮಗೋಸ್ಕರ ಟೈಮ್ನ ಕೊಟ್ಟಿರ್ತಾರೆ, ನಿಮ್ಮನ್ನು ತುಂಬ ಚೆನ್ನಾಗಿ ಬೆಳೆಸಿರ್ತಾರೆ. ಅವರು ಕಂಟಿನ್ಯೂಸ್ ಆಗಿ ಆ್ಯಕ್ಟಿವಿಟಿಗಳನ್ನ ಮನೆಯಲ್ಲಿ ಮಾಡ್ತಾನೆ ಇರ್ತಾರೆ. ನಿಮಗೆ ಫ್ರೀ ಟೈಮ್ ಅಂತ ಸಿಕ್ಕಾಗ ಅವ್ರಿಗೆ ಹೆಲ್ಪ್ ಮಾಡಿ, ಆವಾಗ ತುಂಬ ಖುಷಿ ಪಡ್ತಾರೆ. ಗಾರ್ಡನಿಂಗ್ಗೆ ನೀರು ಹಾಕೋದಿರ್ಬೋದು, ಅವ್ರು ಏನು ಮಾಡ್ತಾರೆ ಅದನ್ನು, ಅವರು ನಿಮ್ಮ ಕೆಲಸಗಳನ್ನ ಏನೇನು ಮಾಡ್ತಾರೆ ಅದನ್ನು ನೀವೇ ಇಂಡಿಪೆಂಡೆಂಟಾಗಿ ಮಾಡ್ಕೊಳ್ಳಿ. ಆವಾಗ ಕೆಲಸಗಳು ಯಾವ್ಯಾವ್ದು ಇರುತ್ತೆ, ನಾನು ಹೇಗೆ ನನ್ನ ನೀಟ್ನೆಸ್ ಮಾಡ್ಕೊಳ್ಬೇಕು ಅಂತ ಒಂದಷ್ಟು ಐಡಿಯಾ ಸಿಗುತ್ತೆ. ನಿಮ್ಮ ಬಟ್ಟೆಗಳನ್ನ ನೀವೇ ಒಪ್ಕೊಳ್ಳಿ, ನಿಮ್ಮ ರೂಮ್ ನೀರು ಕ್ಲೀನ್ ಮಾಡ್ಕೊಳ್ಳಿ. ಅವ್ರಿಗೆ ಏನಾದ್ರು ಫ್ರೀ ಇದ್ದಾಗ ಅವ್ರಿಗೆ ಕಿಚನ್ನಲ್ಲಿ ಹೆಲ್ಪ್ ಆಗಿ, ದಟ್ ಅವ್ರಿಗೂ ಅನುಕೂಲ ಆಗುತ್ತೆ, ಒಂದಷ್ಟು ಫ್ರೀ ಸಿಗುತ್ತೆ ಅವ್ರಿಗೂ. ಅದಾದಮೇಲೆ ನೋಡಿ, ಇಲ್ಲಿ ಇವತ್ತು ನಾವು ತುಂಬ ಫಾಸ್ಟ್ ಜರ್ನಿ ಆಫ್ ಲೈಫಲ್ಲಿ ಇದ್ದೀವಿ. ನಾವು ಯಾವುದೇ ಕಲಿತ್ರೂ ಬರೀ ಥಿಯರಿ ಕಲಿತಾ ಕೂತ್ರೆ ಆಗೋದಿಲ್ಲ. ಯಾವುದೇ ವಿಷಯ ಕಲಿತ್ರೂ ಪ್ರಾಕ್ಟಿಕಲಾಗಿ ಕಲಿಬೇಕು. ಪ್ರಾಕ್ಟಿಕಲಾಗಿ ಕಲಿತಾಗ ನಮಗೆ ಇನ್ನೂ ಒಂದಷ್ಟು ಇನ್ಪುಟ್ಗಳು ಸಿಗ್ತಾ ಹೋಗುತ್ತೆ. ಅದಾದಮೇಲೆ ಪ್ರಾಕ್ಟಿಕಲಿ ಕಲಿತಾ ಇರೋದ್ರಿಂದ ನಾವಿವಾಗ ಯಾವುದೇ ರೀತಿಯಾದಂಥ ಹೊಸ ಸಿಚುವೇಶನ್ ಫೇಸ್ ಮಾಡಿದಾಗ ಅದನ್ನು ಪ್ರಾಕ್ಟಿಕಲ್ ಆಗಿ ಸಾಲ್ವ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಅದಾದಮೇಲೆ ಟೆಕ್ನಾಲಜಿ ಹೊಸದು ಏನು ಬರುತ್ತೆ ಅದಕ್ಕೆ ಅಟ್ಲೀಸ್ಟ್ ಒಂದಷ್ಟು ಐಡಿಯಾನ ಇಟ್ಕೊಳ್ಳಿ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂತಂದರೆ, ನಾವೇನಾದರೂ ಟೆಕ್ನಾಲಜಿನ ಯೂಸ್ ಮಾಡ್ಲಿಕ್ಕೆ ಬರಲಿಲ್ಲ ಅಂತಂತಂದರೆ ಕೆಲವು ಸಲ ನಾವು ಔಟ್ಡೇಟೆಡ್ ಆಗಿ ಹೋಗ್ಬಿಡುತ್ತೆ. ಅಡ್ವಾನ್ಸ್ ಸಿಸ್ಟಮ್ಗಳು ಪ್ರತಿ ವರ್ಷ ಬರ್ತಾನೆ ಇರುತ್ತೆ. ನಾವು ಒಂದಷ್ಟು ಬೇಸಿಕ್ಕು ಗೊತ್ತಿಲ್ಲ ಅಂತಂತಂದರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ಯಾರು ಬರ್ತಾ ಇರ್ತಾರೆ ಕಾಲೇಜ್ ಸ್ಟಡೀಸ್ಗೆ ಅಥವಾ ಮತ್ತೊಂದಕ್ಕೆ ಆಗಲಿ, ಅವರು ನಮಗಿಂತ ಫಾರ್ವರ್ಡ್ ರೂಟ್ ಹೋಗ್ಬಿಡ್ತಾರೆ. ಆದಷ್ಟು ನೀವು ಪ್ರಯತ್ನ ಪಟ್ಟು ನೀವು ಕೂಡ ಹೊಸ ಗ್ಯಾಜೆಟ್ಸ್ಗಳು ಏನಿದೆ, ಗ್ಯಾಜೆಟ್ಸ್ ಅಂತ ಅನ್ನೋದಕ್ಕಿಂತ ಟೆಕ್ನಾಲಜಿ ಏನು ಬರ್ತಿದೆ, ಕಂಪ್ಯೂಟರ್ ಸ್ಕಿಲ್ಸ್ ಆಗಿರ್ಬೋದು, ಸಾಫ್ಟ್ ಸ್ಕಿಲ್ಸ್ ಆಗಿರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿರ್ಬೋದು, ಅವನ್ನೆಲ್ಲ ಕಲ್ತ್ಕೊಳ್ಳಿ. ಹಾಗೆ ನೀವು ಮತ್ತು ನಿಮ್ಮ ಫ್ರೆಂಡು ಫ್ರೀ ಟೈಮ್ ಸಿಕ್ಕಾಗ ನಿಮಗೆ ಕಾಲೇಜ್ ಸ್ಟಡಿ ಜೊತೆಗೆ ನಾವೇನಾದರೂ ಒಂದು ಬಿಸ್ನೆಸ್ಸನ್ನು ಮಾಡ್ಬೋದಾ, ಬಿಸ್ನೆಸ್ ಮಾಡಿದ್ರೆ ಯಾವ ಥರ ಮಾಡ್ಬೋದು,
ಏನು ಅಂತ ಅಂದ್ಬಿಟ್ಟು ನೀವು ಬಿಸ್ನೆಸ್ಸೇ ಮಾಡಬೇಕು ಅಂತ ಇಲ್ಲ, ಅಟ್ಲೀಸ್ಟ್ ಒಂದು ಬಿಸ್ನೆಸ್ ಪ್ಲ್ಯಾನ್ ಮಾಡಿ. ಯಾವ ಥರ ಬಿಸ್ನೆಸ್ ಮಾಡಿದ್ರೆ ನಮಗೆ ಹೇಗೆ ವರ್ಕೌಟ್ ಆಗುತ್ತೆ, ನಾವು ಏನು ಪ್ರಾಫಿಟ್ ಮಾಡ್ಬೋದು, ನಾವು ಹೇಗೆ ಲಾಂಗ್ ಟರ್ಮಲ್ಲಿ ಸರ್ವೈವ್ ಆಗ್ಬೋದು ಅನ್ನೋದು ತುಂಬ ಇಂಪಾರ್ಟೆಂಟ್. ಫೈನಾನ್ಷಿಯಲ್ ಲಿಟ್ರಸಿ ತುಂಬ ಇಂಪಾರ್ಟೆಂಟು. ಅದ್ರ ಜೊತೆಗೆ ನೀವು ಬಿಸ್ನೆಸ್ ಮಾಡೋದ್ರ ಜೊತೆಗೆ ನೆಕ್ಸ್ಟು ನೀವು ಕೆಲಸಕ್ಕೆ ಹೋದಂತಹ ಸಮಯದಲ್ಲಿ ನೀವು ಅರ್ನಿಂಗ್ಸ್ ಏನು ಮಾಡ್ತೀಯಾ, ಅದರಲ್ಲಿ ಸೇವಿಂಗ್ಸ್ ಏನು ಮಾಡಬೇಕು, ಸೇವಿಂಗ್ಸ್ ಮಾಡಿ ನಿಮ್ಮ ಲೈಫ್ ಹೇಗೆ ಲೀಡ್ ಮಾಡಬೇಕು ಅಂತ ಒಂದಷ್ಟು ಐಡಿಯಾ ಸಿಗುತ್ತೆ. ಅದಾದಮೇಲೆ ಯಾವಾಗಲೂ ಲೈಫಲ್ಲಿ ಒಂದು ಗೋಲ್ ಅಂತ ಇಟ್ಕೊಳ್ಳಿ. ಯಾವಾಗ ನೀವು ಗೋಲನ್ನು ಇಟ್ಕೊಳ್ತೀರಾ ಆಗ ನೀವು ಲಾಂಗ್ ಟರ್ಮಲ್ಲಿ ಸರ್ವೈವ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ನೀವು ಗೋಲ್ಗಳನ್ನ ಇಟ್ಕೊಳ್ತೀರಾ ಆವಾಗ ಅದೇ ಸ್ಟ್ರೀಮಲ್ಲಿ ನೀವು ಓಡ್ತಾ ಇರ್ತೀರಾ. ಆವಾಗ ನಿಮ್ಮ ಟಾರ್ಗೆಟ್ಗಳು ಆದಷ್ಟು ಬೇಗ ಅಚೀವ್ಮೆಂಟನ್ನು ನೀವು ಮಾಡ್ಬೋದಾಗಿದೆ. ಇನ್ನು ಫೈನಲ್ ಆಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು ಕಾಲೇಜ್ಗೂ ಜಾಯ್ನ್ ಆಗ್ತೀರಾ, ಎಲ್ಲ ಅಟ್ಮಾಸ್ಫಿಯರು ಹೊಸ ಅಟ್ಮಾಸ್ಫಿಯರ್ಗೆ ಬಂದಿರೋದ್ರಿಂದ ಎಲ್ಲವನ್ನ ಕಲಿತಾ ಇರ್ತೀರಾ. ಕ್ಲಾಸ್ಗಳನ್ನ ಅಟೆಂಡ್ ಮಾಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ನಿಮ್ಗೆ ಏನಾದ್ರು ಡೌಟ್ಗಳು ಬಂತು ಅಂತಂತಂದರೆ ನಿಮ್ಮ ಲೆಕ್ಚರ್ಗೆ ಕ್ಲಾರಿಫಿಕೇಶನ್ ತಗೊಳ್ಳಿ. ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂತಂತಂದರೆ ಯೂಟ್ಯೂಬ್ಗಳಲ್ಲಿ ಬಹಳಷ್ಟು ವೀಡಿಯೋಸ್ ಸಿಗುತ್ತೆ, ಅದನ್ನು ಕೂಡ ರೆಫರ್ ಮಾಡಿ, ಲೈಬ್ರರಿನ ಯೂಟಿಲೈಸ್ ಮಾಡ್ಕೊಳ್ಳಿ. ಈ ಥರ ಬಹಳಷ್ಟು ಏನೇನು ಆಪರ್ಚುನಿಟಿಗಳು ಇದೆ ಅದನ್ನೆಲ್ಲ ಯೂಟಿಲೈಸ್ ಮಾಡ್ಕೊಳ್ಳಿ. ಫೈನಲ್ ಆಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸಿ ಗೈಸ್, ನೀವು 2 ವರ್ಷದ PUCಯನ್ನು ಜಾಯಿನ್ ಆಗಿರ್ಬೋದು ಅಥವಾ ಯಾವುದೇ ಕೋರ್ಸನ್ನು ಜಾಯಿನ್ ಆಗಿರ್ಬೋದು, ನಿಮಗೆ ಇರ್ತಕ್ಕಂಥದ್ದು ಇನ್ನು ಕೆಲವೇ ಶಾರ್ಟ್ ಸ್ಪ್ಯಾನು ಅಥವಾ 2 ಇಯರ್ಸ್ ಇರ್ಬೋದು, 3 ಇಯರ್ಸ್, ಡಿಪೆಂಡಿಂಗ್ ಒಪ್ಪ ನೀವು ಯಾವ ಕೋರ್ಸನ್ನು ಆಪ್ಟ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಅಲ್ಲಿ ಒಳ್ಳೆ ಸ್ನೇಹಿತರನ್ನು ಮಾಡ್ಕೊಳ್ಳಿ. ಯಾವಾಗ ಒಳ್ಳೆ ಸ್ನೇಹಿತರ ಮಾಡ್ಕೊಳ್ತೀರಾ ನಿಮ್ಮ ಲಾಂಗ್ ಟರ್ಮಲ್ಲಿ ಅವರು ನಿಮ್ಮ ಜೊತೆಯಲ್ಲಿರ್ತಾರೆ. ಹಾಗೆ ನೀವೇನಾದರೂ ಒಂದು ಸಲ ನೀವು ಫ್ರೆಂಡ್ಶಿಪ್ನ ಮಾಡಿ ಅವರಿಂದ ದೂರ ಆದಾಗ ನಿಮಗೆ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನೀವು ತುಂಬ ಫ್ರೆಂಡ್ಸನ್ನು ಮಾಡ್ಕೊಳ್ಳೋಕ್ಕಿಂತ ಕ್ವಾಲಿಟೇಟಿವ್ ಆಗಿರುವಂತಹ ಕೆಲವು ಫ್ರೆಂಡ್ಸ್ಗಳನ್ನ ಮಾಡ್ಕೊಳ್ಳಿ. ನಿಮಗೆ ಅವರು ಲಾಂಗ್ ಟರ್ಮಲ್ಲಿ ಎಲ್ಲ ಒಂದು ಕಡೆ ನಿಮಗೆ ಫೈನಾನ್ಷಿಯಲ್ ಸಪೋರ್ಟೇ ಅಂತ ಅಲ್ಲ, ನಿಮಗೆ ಮೆಂಟಲ್ ಸಪೋರ್ಟ್ ಕೂಡ ಮಾಡೋ ಅಂತಹ ಉತ್ತಮ ಸ್ನೇಹಿತರು ಬೇಕಾಗ್ತಾರೆ. ಒಳ್ಳೆ ಫ್ರೆಂಡ್ಶಿಪ್ನ ಮಾಡಿ. ಅದಾದಮೇಲೆ ಸ್ಕೂಲ್ ಲೈಫು ಬರೀ ಓದಲಿಕ್ಕೆ ರಿಸ್ಟ್ರಿಕ್ಟ್ ಆಗಿರೋ ಅಂಥದ್ದು 24/7 ಓದಬೇಕು ಅಂತಲೇ ಇಲ್ಲ. ಈ ಸ್ಟೂಡೆಂಟ್ ಲೈಫ್ ಏನಿದೆ ಅದನ್ನು ಅಟ್ಲೀಸ್ಟ್ ಒಂದು ಲೆವೆಲ್ಗೆ ಎಂಜಾಯ್ ಮಾಡಿ. ಎಂಜಾಯ್ ಅಂತಂತಂದರೆ ನಾನು ಆಗಲೇ ಹೇಳಿದ್ದೀನಿ, ಮಜಾ ಮಾಡೋದು ಅಲ್ಲ. ನಾವು ಅಡಿಟ್ ಆಗೋಕ್ಕೆ ಬಹಳಷ್ಟು ಬೇರೆ ಆಯಾಮಗಳಿದೆ. ಪುಸ್ತಕಗಳಿಗೆ ಅಡಿಟ್ ಆಗಿ, ಮತ್ತು ನೀವು ನಿಮ್ಮ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಏನೇನೋ ನಿಮ್ಮ ಟ್ಯಾಲೆಂಟ್ ಇದೆ ಅದಕ್ಕೆ ಟೈಮ್ ಕೊಡಿ. ಆವಾಗ ನಿಮ್ಮ ಲೈಫ್ಗೂ ಒಂದಷ್ಟು ಗ್ರಿಪ್ಗಳು ಸಿಗ್ತಾ ಹೋಗುತ್ತೆ. ನೀವು ಕಾಲೇಜ್ ಲೈಫಲ್ಲಿ ಟೈಮ್ನ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಟೈಮ್ ಒಂದು ಸಲ ಹೊರಟೋಯ್ತು ಅಂತಂತಂದರೆ ಅದನ್ನು ಮತ್ತೆ ತಗೊಳ್ಳಿಕ್ಕಾಗೋದಿಲ್ಲ. ಕೂತು ಚೆನ್ನಾಗಿ ಓದಿ, ನೀವು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಅದಕ್ಕೆ ನೀವೇ ರೆಸ್ಪಾನ್ಸಿಬಲ್ ಆಗಿರ್ತೀರ. ಅದಾದಮೇಲೆ ನಿಮ್ಮ ಸಮಾಜದಲ್ಲಿ ನಿಮ್ಮನ್ನು ನೋಡೋಂತಹ ರೀತಿ ಬದಲಾಗುತ್ತೆ. ನಾನು ತುಂಬ ಕಷ್ಟಪಡ್ತೀನಿ, ಬೆಳಗ್ಗೆ ಎದ್ದು ಓದ್ತೀನಿ, ನೈಟ್ ಓದ್ತೀನಿ ಅಂತ ಅಲ್ಲ. ನೀವು ಓದ್ತಾ ಇರ್ತೀರ, ಆದರೆ ಇವತ್ತು ಎಲ್ಲ ಸ್ಮಾರ್ಟ್ ವರ್ಕ್ ಬಂದಿದೆ. ತುಂಬ ಹಾರ್ಡ್ ವರ್ಕ್ ಮಾಡಿದ್ರೂ ನಿಮಗೆ ಫೈನಲ್ ರಿಸಲ್ಟ್ ಬರದೆ ಹೋಗ್ಬೋದು. ಸೊ ಸ್ಮಾರ್ಟ್ ವರ್ಕ್ ಮಾಡಿ ಯಾವ ರೀತಿಯ ಈಸಿ ಸ್ಕೋರ್ ಮಾಡ್ಬೋದು ಅನ್ನೋದು ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ. ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಒಳ್ಳೊಳ್ಳೆ ರಿಸೋರ್ಸ್ಗಳನ್ನ ಹುಡುಕಿ, ನಿಮಗೂ ಕೂಡ ಅಡ್ವಾಂಟೇಜ್ ಆಗುತ್ತೆ. ಫೈನಲ್ ಆಗಿ ಏನು ಹೇಳ್ತೀನಿ ಅಂತಂದರೆ, ನಿಮ್ಮ ಕೋರ್ಸ್ಗಳು ಮುಗ್ದೋಗ್ಬಿಡುತ್ತೆ. ಇದನ್ನು ತುಂಬ ಮೆಮೊರಬಲ್ ಆಗಿ ಇಟ್ಕೊಳ್ಳಿ. ಒಳ್ಳೆ ಸ್ಕೋರ್ನ ಮಾಡಿ ನೆಕ್ಸ್ಟ್ ಫರ್ದರ್ ಸ್ಟಡೀಸ್ಗೆ ನೀವು ಹೋಗಲಿಕ್ಕೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಕಾಲೇಜ್ಗಳಲ್ಲಿ ಟೈಮ್ ವೇಸ್ಟ್ ಮಾಡಿಕೊಂಡು ನಿಮ್ಮ ಲೈಫ್ಗೂ ಒಂದು ಗೋಲ್ ಇಟ್ಕೊಳ್ಳದೆ ಓಡಬೇಡಿ. ಫೈನಲ್ ಆಗಿ ಒಂದು ಗೋಲನ್ನು ಇಟ್ಕೊಳ್ಳಿ. ಆವಾಗ ನೀವು ಒಂದು ಸಲ ಎಕ್ಸಾಮ್ ಮುಗಿದ್ಮೇಲೆ ಅಥವಾ ನಿಮ್ಮ ಸ್ಟೂಡೆಂಟ್ ಲೈಫ್ ಮುಗಿದ್ಮೇಲೆ ಒಂದು ಸಲ ಹಿಂದೆ ತಿರುಗಿ ನಿಮ್ಮ ಲೈಫ್ ನೋಡಿದಾಗ ನಾವು ಇವನ್ನೆಲ್ಲ ಮಾಡಿದ್ವಪ್ಪ ಅಂತ ತುಂಬ ಖುಷಿ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಜರ್ನಿ ನಾವು ಏನು ಮಾಡಬೇಕು ಅಂತ ಇದು ಒಂದು ಫೌಂಡೇಶನ್ ಆಗುತ್ತೆ. ಸೊ ಫೈನಲ್ ಆಗಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂತಂದರೆ, DVG ಅವರು ಒಂದು ಮಾತನ್ನು ಹೇಳ್ತಾರೆ, ನಾವು ಭೂಮಿಗೆ ಬಂದ ದಿನದಿಂದ ನಮ್ಮ ಸುತ್ತಣದ ಬದುಕನ್ನು ಒಂದಿಷ್ಟು ಚಂದವಾಗಿ ಮಾಡಿ ಇಲ್ಲಿಂದ ಹೊರಡೋದು ನಮ್ಮ ಜೀವನದ ಒಂದು ಕ್ರಮ ಆಗಬೇಕು ಅಂತ ಹೇಳ್ತಾರೆ. ಸೊ ನಾವು ಜೀವನದಲ್ಲಿ ಅದೊಂದು ಒಳ್ಳೆ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡ್ತೀವಿ ಅನ್ನೋ ಒಂದು ಗೋಲನ್ನು, ಮೋಟೋನ ಇಟ್ಕೊಳ್ಳೋಣ, ಚೆನ್ನಾಗಿ ಓದೋಣ, ಮತ್ತು ಈ ಕಾಲೇಜ್ ಸ್ಟಡೀಸ್ನ ಕಂಪ್ಲೀಟಾಗಿ ಕ್ಲೀನಾಗಿ ಮುಗಿಸ್ಕೊಳ್ಳೋಣ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ಗೂ ಈ ಓರಿಯೆಂಟೇಷನ್ ತುಂಬ ಹೆಲ್ಪ್ ಆಗುತ್ತೆ. ಯಾರ್ಯಾರು ಅಟೆಂಡ್ ಮಾಡಿರಲ್ಲ ಅವ್ರಿಗೂ ಕೂಡ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಆಮೇಲೆ ಈ ವಿಡಿಯೋನ ಇರ್ರೆಸ್ಪೆಕ್ಟಿವ್ ಆಫ್ ಯಾವುದೇ ಕೋರ್ಸಿಗೆ ಜಾಯಿನ್ ಆಗೋರು ಕೂಡ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ.
ಥ್ಯಾಂಕ್ ಯು. ನೆಕ್ಸ್ಟ್ ಏನಂತ ಅಂತಂತಂದರೆ, ನಾನು ಕಂಪ್ಲೀಟಾಗಿ ಪಿ ಯು ಅಕಾಡೆಮಿಕಲ್ಲಿ ಬರ್ತಕ್ಕಂತಹ ಕೆಲವು ಸಬ್ಜೆಕ್ಟ್ಗಳನ್ನ ಕಂಪ್ಲೀಟಾಗಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಪ್ಲೇ ಲಿಸ್ಟಲ್ಲಿ ಹೋದರೆ ನಿಮಗೆ ಸಬ್ಜೆಕ್ಟ್ ವೈಸು ನಿಮಗೆ ಕ್ಲಾಸ್ಗಳು ರೆಕಾರ್ಡ್ ಮಾಡಿರೋಂತಹ ವೀಡಿಯೋಸ್ಗಳು ಸಿಗ್ತಾ ಹೋಗುತ್ತೆ. ಪ್ರತಿಯೊಂದನ್ನು ಮಿಸ್ ಮಾಡ್ತೇನೆ ನೋಡಿ. ಕ್ಲೀನಾಗಿ ಏನೇನು ನೆಕ್ಸ್ಟು ನಾನು ನಿಮಗೆ ಫಾರ್ಮ್ಯಾಲಿಟೀಸಲ್ಲಿ ನಿಮಗೆ ಸ್ಟಡಿ ಮೆಟೀರಿಯಲ್ ಕೊಡ್ತೀನಿ, ಅವನ್ನೆಲ್ಲ ನೋಡಿ ಒಳ್ಳೆ ಸ್ಕೋರ್ ಮಾಡೋರಂತೆ. ಒನ್ಸ್ ಅಗೇನ್ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.